ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇನ್ನು ನಮ್ಗೆ ಇದ್ರ ಮೇಲೆ ಪವರ್ ಇದೆ ಅಂತ ಹೇಳ್ಬಿಟ್ಟು ಅವತ್ತಿಂದ ಅವ್ರು ತಕರಾರು ಮಾಡೋದು ಶುರು ಮಾಡಿದ್ರು. ಅವಾಗಿಂದ ಅವ್ರು ಆಕ್ಚುಲಿ ನಾವು ತಗೊಂಡಿರೋದು ಒಂದು 11-45 ಮಂದಿ ಬಂದು ಮೇಲೆ ಮೇಲೆ ಬರೋದು, ನೀವ್ ಹೆಂಗ್ ಮಾಡ್ತೀವಿ ನೋಡ್ತೀವಿ ಅಂತ ಹೇಳೋದು. ನಾವು ಟ್ರ್ಯಾಕ್ಟರ್ ತಗೊಂಡು ಹೋದ್ರೆ ಟ್ರ್ಯಾಕ್ಟರ್ ಕೆಳಗೆ ಬಿದ್ದು ನಾವು ಸತ್ತೋದ್ರೆ ನಿಮ್ಮಲ್ಲಿ ಕೇಸ್ ಮಾಡ್ತೀವಿ ಅನ್ನೋದು, ನಾವು ಅದು ಮಾಡ್ತೀವಿ ಅವರು ಮಾಡೋದು ಎಲ್ಲ ಮಾಡೋದು ಶುರು ಮಾಡಿದ್ಮೇಲೆ ನಾವು ಇದು ಹಿಂಗಲ್ಲ ಅಂತ ಹೇಳ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡಿದಾಗ ನಮಗೆ ಕೂಡ ಲಾಸ್ಟ್ ಇಯರ್ ಅದು ಇವರು ಇನ್ಸ್ಪೆಕ್ಟರ್ ಸತೀಶ್ ಅಂತ ಲಾಸ್ಟ್ ಇಯರ್ ಇದ್ರು. ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ನನಗೆ ಉಲ್ಟಾ ಈಗ ಪೊಲೀಸ್ ನನಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗಿದ್ದು, ಅವ್ರು ನನಗೆ ಉಲ್ಟಾ ಇಲ್ಲ ನೀವು ಅದನ್ನ ಅವರು ಆ ಕಡೆ ಅವರು ಊರಿನವರೆಲ್ಲ ಬಂದ್ಬಿಡ್ತಾರೆ, ಗಲಾಟೆ ಆಗುತ್ತೆ, ನೀವು ಹೋದ್ರೆ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನ ಎದುರಿಸ್ಬಿಟ್ಟು ನಮ್ಮನ್ನು ಹೋಗೋದಕ್ಕೆ ಹೆಚ್ಚು ಕಡಿಮೆ ಆಲೋಚನೆ ಮಾಡ್ದಂಗೆ ಮಾಡ್ಬಿಟ್ಟು ಅಲ್ಲಿಗೂ ಹೋಗಿ ನೋಡ್ಕೊತಾ ಇದ್ದಾಗ ಅವರು ನಾವಿದ್ದಾಗ ಅಲ್ಲಿ ಹೋಗ್ಬಿಟ್ಟು ಅದೇನೋ ಫೋಟೋಸ್ ತೆಗೆದುಕೊಂಡು ಏನೇನೋ ರೆಕಾರ್ಡ್ಸ್ ಸೃಷ್ಟಿ ಮಾಡ್ಕೊಳಕ್ಕೆ ಏನೇನೋ ಟ್ರೈ ಮಾಡ್ತಾ ಇದಾರೆ. ಬಟ್ ಏನ್ ಮಾಡ್ಕೊಂಡಿದ್ದಾರೆ ಏನ್ ಮಾಡಿಲ್ಲ ಗೊತ್ತಿಲ್ಲ. ಇವೆಲ್ಲ ಏನೇನೋ ನಡೀತಾ ಇದೆ ಎದ್ದಂತ. ನಾವು ಇನ್ನೊಂದು ಅದರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು ಎಲ್ಲ ದಾಖಲೆ, ಆಮೇಲೆ ರಿಜಿಸ್ಟರ್ಡ್ ಡಾಕ್ಯುಮೆಂಟು ಎಲ್ಲ ಇದೆ. ಒಂದ್ ವೇಳೆ ನಾವ್ ಏನಾದ್ರೂ ಫೋರ್ಜರಿ ಮಾಡಿದೀವಿ ಅಂತ ಏನೋ ಗೊತ್ತಾಗಿದ್ರೆ ಅವರು 20-22ರಿಂದ ನಮ್ಮ ಮೇಲೆ ಹೋರಾಡ್ತಾ ಇದ್ದಾರೆ. ಅವರಿಗೆ ರೆಮಿಡಿ ಇದೆ. ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಫೋರ್ಜರಿ ಕೇಸ್ ಮಾಡ್ಬಿಟ್ಟಿದ್ರೆ ಇಲ್ಲಿವರೆಗೆ ಬರೋದಲ್ಲ. ಒಂದ್ ವೇಳೆ ಅವ್ರ ಹತ್ರ ಏನೋ ದಾಖಲೆ ಇದ್ದಿದ್ರೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ರೆ ಕೋರ್ಟಲ್ಲಿ ಸ್ಟೇನು ಸಿಗ್ಬಿಡೋದು. ಅವ್ರಿಗೆ ಸ್ಟೇ ತರಲಾರ್ದಂಗೆ ಏನು ತರಲಾರ್ದಂಗೆ ಸುಮ್ನೆ ಅವ್ರಿಗೆ ಏನೋ ಒಂದು ರೈತರ ಪ್ಲೇ ಕಾರ್ಡ್ ಯೂಸ್ ಮಾಡಿ, ನಾವು ರೈತರೇ, ನಾವು ಬದುಕಿರೋದೇ ರೈತರಿಂದ, ನಾವು ಬದುಕ್ತಾ ಇರೋದು ರೈತರಿಂದ. ಏನಂದ್ರೆ ಈಗ ಸ್ವಲ್ಪ ಸಿಟಿಯಲ್ಲಿ ಇದೀವಿ, ಸ್ವಲ್ಪ ಒಂದು ಒಳ್ಳೆ ನಾವು ಪಂಚ ಕಟ್ಟಲ್ಲ, ಪ್ಯಾಂಟ್ ಹಾಕ್ತೀವಿ ಅಷ್ಟೇ. ಅಷ್ಟು ಬಿಟ್ರೆ ನಾವು ರೈತರೇ, ಬಿಟ್ರೆ ಏನಿಲ್ಲ. ಈಗ ಅದು ನೋಡ್ಬಿಟ್ಟು ಯಾರು ನಮ್ಮವ್ರು ಕೆಲ್ಸಕ್ಕೆ ಬಂದವ್ರನ್ನ ಬೆದರ್ಸೋದು, ಹೊಡಿಯೋದು, ಕಲ್ಗಳು ತಗೊಂಡು ಹೊಡಿ. ಹೆಣ್ಮಕ್ಳು ಬರ್ತಾರೆ, ಹೆಣ್ಮಕ್ಳು ಬಂದು ಹೊಡೆದ್ರೆ ನಾವ್ ಏನು ಮಾತಾಡಕ್ ಬರೋದಿಲ್ಲ. ಒಂದು ಹೊಡ್ಸ್ಕೊಂಡ್ ಬರ್ಬೇಕು, ಇಲ್ಲ ಇದು ಮಾಡ್ಬೇಕು. ನಮ್ಮ ಹತ್ರ ಎಲ್ಲ ವಿಡಿಯೋಸ್ ಇದೆ, ನಿಮಗೆ ವಿಡಿಯೋಸ್ ತೋರಿಸ್ತೇನೆ ನಾನು. ಅವ್ರ ಹೆಣ್ಮಕ್ಳು ಬರ್ತಾರೆ, ಅವ್ರು ಹೊಡೆಯಕ್ ಬರ್ತಾರೆ, ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನಾವು ದುಡ್ಡು ಕೊಟ್ಟು ತಗೊಂಡ್ಮೇಲೆ ಇವೆಲ್ಲ ಮಾತು ಕೇಳೋದಕ್ಕೂ ಇದು ನಮ್ಗೆ ಸರಿಯಲ್ಲ. ಬಟ್ ಸ್ಟಿಲ್ ನಾವು ಏನು ಮಾಡಕ್ ಆಗ್ತಾ ಇಲ್ಲ. ನಾವು ಇದು ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡ್ತಾ ಇದೀವಿ. ಪೊಲೀಸ್ ಸ್ಟೇಷನ್ ಮೊನ್ನೆ 3 days ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು, ನಿನ್ನೆ ಮೊನ್ನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.